ಗೆಳೆಯರೇ ನಮಸ್ಕಾರಗಳು. ದಿವ್ಯಾನಂದಮೂರ್ತಿ ದಿವ್ಯಾರೂಪ ಚಾನಲಿಂದ. ಕೆಲವು ವೇಳೆ ನಮಗೆಷ್ಟು ಕಷ್ಟ ಆದರೂ ಕೂಡ ಬೇರೆಯವರ ಮೆಚ್ಚುಗೆಗೋಸ್ಕರ ಗೆಳೆಯರೇ ನಾವು ನಡ್ಕೋತಾ ಇರ್ತೀವಿ. ಉದಾಹರಣೆಗೆ ಒಬ್ಬ ಹುಡುಗ ಹೊಸದಾದ ಬೂಟುಗಳನ್ನ ಖರೀದಿಸಿ ಕಾಲಿಗೆ ಹಾಕ್ಕೊಂಡು ನಡೀತಾ ಇರ್ತಾನೆ. ಆ ಬೂಟುಗಳ ಸೈಜು ಕಡಿಮೆ ಇದ್ದು ಅವನಿಗೆ ತುಂಬ ನೋವಾಗ್ತಾ ಇರುತ್ತೆ. ಆದರೆ ಬೇರೆಯವರು ಬೂಟ್ಗಳು ತುಂಬ ಚೆನ್ನಾಗಿವೆ, ಸುಂದರವಾಗಿವೆ ಅಂತ ಹೇಳಿದಾಗ ಅವನು ಕಳೆಯದೆ ತನಗೆಷ್ಟು ನೋವಾದರೂ ನಡೀತಾನೆ. ನೀವು ಗಮನಿಸಿರ್ಬೋದು. ಇದು ಸರಿಯಾದ ಮಾರ್ಗ ಅಲ್ಲ. ನಮ್ಮ ದೇಹಕ್ಕೆ ಮನಸ್ಸಿಗೆ ಮೊದಲು ಯಾವುದೇ ವಿಚಾರಗಳು ಖುಷಿಯಾಗಬೇಕು, ನಮ್ಮ ಆತ್ಮಸಾಕ್ಷಿಗೆ ಒಪ್ಪಬೇಕು. ಆ ನಂತರ ಬೇರೆಯವರ ಮೆಚ್ಚುಗೆಗೆ ನಾವು ಕಾರಣ ಆಗಂತೆ ನಡ್ಕೋಬೇಕು. ಅದು ಸರಿಯಾದ ಮಾರ್ಗ ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಮಹಾನ್ ಜ್ಞಾನಿಗಳು. ಅವರ ಬಗ್ಗೆ ವರ್ಣಿಸೋಕ್ಕೆ ಪದಗಳೇ ಇಲ್ಲ ಅಂತ ಹೇಳ್ಬೋದು. ಅಂಥ ದಿವ್ಯ ಚೇತನ ಒಂದು ಪ್ರವಚನ ಒಂದರಲ್ಲಿ ಹೇಳಿದ ಸಾಂಕೇತಿಕ ಕತೆ ನನಗೆ ಜ್ಞಾಪಕ ಆಗುತ್ತೆ. ಒಂದು ಹಸು ಕಾಡಿಗೆ ಹೋಗಿ ಒಂದು ಗಿಡದ ಹತ್ರ ಕೂತು ಅಳ್ತಾ ಇರುತ್ತೆ. ಆಗ ಗಿಡ ಕೇಳುತ್ತೆ, ಹಸುವೆ ಯಾಕೆ ನೀನು ಭಾಳ ದುಃಖಿಸ್ತಾ ಇದೆಯಾ, ಏನು ನಿನ್ನ ಚಿಂತೆಗೆ ಕಾರಣ ಅಂತ. ಆಗ ಹಸು ಹೇಳುತ್ತೆ, ನಾನು ಹಾಲು ಕೊಡ್ತಾ ಇರುವಾಗ ನನ್ನ ಸಾಕಿದ ಮನೆಯ ಮಾಲೀಕ ನನಗೆ ಹುಲ್ಲು ನೀರು ಚೆನ್ನಾಗಿ ಹಾಕಿ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ನು. ಈಗ ಹಾಲು ಕೊಡೋದು ನಿಲ್ಲಿಸಿದ ಮೇಲೆ ಹುಲ್ಲು ನೀರು ಕೊಡದೆ ನನ್ನನ್ನು ಅತ್ಯಂತ ಹೀನಾಯವಾಗಿ ನೋಡ್ಕೊತಾನೆ, ಯಾವುದೇ ಪ್ರೀತಿ ತೋರಿಸಲ್ಲ. ಅದಕ್ಕೆ ನನಗೆ ಭಾಳ ದುಃಖ ಆಗುತ್ತೆ. ಹಾಗಾದ್ರೆ ನೀ ಈಗ ಇಲ್ಲಿಗೆ ಬಂದುಬಿಟ್ಟಿದೆಯಲ್ಲ ಕಾಡಿಗೆ, ಇಲ್ಲಿ ಹುಲ್ಲು ನೀರು ಹೇರಳವಾಗಿದೆ, ತಿಂದುಂಡು ಇಲ್ಲೇ ಆರಾಮಾಗಿರು ಅಂತ ಆ ಗಿಡ ಹೇಳುತ್ತೆ. ಅದಕ್ಕೆ ಹಸು ಹೇಳುತ್ತೆ, ಆದರೂ ಕೂಡ ಅಲ್ಲಿ ಹುಲ್ಲು ನೀರು ಸಿಗದೆ ಹೋದರೂ ಕೂಡ ಆ ಮಾಲೀಕನ ಹೆಂಡತಿ ದಿನ ಸಂಜೆ ನನ್ನ ಹಣೆಗೆ ವಿಭೂತಿ ಹಚ್ಚಿ ಕುಂಕುಮ ಧರಿಸಿ ಆರತಿ ಬೆಳಗಿ ಪೂಜೆ ಮಾಡಿ ಕೈ ಮುಗಿತಾಳೆ. ಅದು ನನಗೆ ಭಾಳ ಹಿತಕರ ಅನಿಸುತ್ತೆ, ಅದನ್ನು ಬಿಟ್ಟು ಬರಲಾರೆ ಅಂತ ಹೇಳುತ್ತೆ. ನೋಡಿ ಗೆಳೆಯರೇ, ಹಸುಗೆ ಹುಲ್ಲು ನೀರು ತಿಂದುಂಡು ಆರಾಮಾಗಿರೋದಕ್ಕಿಂತ ಆ ಮನೆಯ ಮಾಲೀಕರ ಹೆಂಡತಿ ಮಾಡುವ ಪೂಜೆ ಇಷ್ಟ ಆಗುತ್ತೆ. ಆ ಬಂಧನದಿಂದ ಅದು ಬರದೆ ಈ ಥರ ದುಃಖ ಪಡ್ತಾ ಇರುತ್ತೆ. ನೋಡಿ, ಕ್ಷಣಿಕ ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ನಾವು ಕ್ಷಣಿಕವಾದ ಸುಖಗಳಿಗೆ ಭಾಳಷ್ಟು ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ. ಇದು ಸರಿಯಾದ ಮಾರ್ಗ ಆಗಲ್ಲ ಅಲ್ವಾ ಗೆಳೆಯರೇ? ಚಿಂತನೆ ಮಾಡಿ. ಮತ್ತೊಂದು ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನನ್ನ ದಿವ್ಯರೂಪ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಗೆಳೆಯರಿಗೂ ಲಿಂಕ್ ಶೇರ್ ಮಾಡುವ ಮೂಲಕ ಹೆಚ್ಚು ಸಬ್ಸ್ಕ್ರೈಬ್ ಆಗೋ ರೀತಿ ಮಾಡಿ ನನಗೆ ಸಹಕಾರ ನೀಡಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡುತ್ತಾ ನನ್ನ ಈ ದಿನದ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.